ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ವಿಧಾನಮಂಡಲದ ಕಲಾಪ ಇಂದಿನಿಂದ ಬೆಳಗಾವಿಯಲ್ಲಿ ಆರಂಭವಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿ ಬಿಡಿಸಿ ಬಿಸಿ ಮುಟ್ಟಿಸುವುದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿವೆ. ಅಂದುಕೊಂಡಂತೆ ಮೊದಲ ದಿನವೇ ವಕ್ಫ್ ವಿಚಾರ ಸದನದಲ್ಲಿ ಪ್ರತಿಧ್ವನಿಸಿದೆ. ರಾಜ್ಯದ ಜ್ವಲಂತ ವಿಷಯಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಜೊತೆಗೆ ಮೀಸಲಾತಿ ವಿಷಯದಲ್ಲೂ ಕೂಡ ಸರ್ಕಾರವನ್ನು ಪ್ರಶ್ನಿಸಲಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಚಳಿಗಾಲದ ಚಾಟಿ. ಸರ್ಕಾರದ ವಿರುದ್ಧ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷ ಬಿಜೆಪಿ ಚಾಟಿ ಬೀಸಲು ಆರಂಭಿಸಿದೆ. ಈ ಬಾರಿಯ ಅಧಿವೇಶನಕ್ಕೂ ಮುಂಚಿತವಾಗಿಯೇ ಸಾಲು ವಿಷಯಗಳು ಪ್ರತಿಪಕ್ಷಗಳ ಕೈ ಸೇರಿತ್ತು. ವಕ್ಫ್ ಆಸ್ತಿ ವಿಚಾರ, ಅದರಲ್ಲಿರುವಂತಹ ಗೊಂದಲ, ಸರ್ಕಾರದ ನೋಟಿಸು, ವಾಪಸಾತಿ ಇವೆಲ್ಲವೂ ಕೂಡ ಒಂದು ಭಾಗ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಡಿ ಸಾವು, ಒಂದಾದ ಮೇಲೊಬ್ಬರು ಸಾಯ್ತಾ ಇದ್ರೂ ಕೂಡ ಸರ್ಕಾರದಿಂದ ಸಿಗ್ತಾ ಇರುವಂತಹ ಉತ್ತರಗಳು ತೃಪ್ತಿದಾಯಕವಾಗಿಲ್ಲ ಮತ್ತು ಸಾವನ್ನು ತಡೆಯಬಲ್ಲದು ಅನ್ನುವಂಥ ಯಾವ ಸ್ಪಷ್ಟತೆಯೂ ಕೂಡ ಸಿಗದೇ ಇರುವಂತಹ ಸನ್ನಿವೇಶ. ಅದರ ಜೊತೆಗೆ ಹಳೆಯ ಬಾಕಿಗಳ ರೀತಿಯಲ್ಲಿರುವಂತಹ ವಾಲ್ಮೀಕಿ ನಿಗಮದ ಹಗರಣ, ಮೂಡಾ ಸೈಟು ಹಂಚಿಕೆ ಹಗರಣ, ಜೊತೆಗೇನೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸುವಂತಹ ಆಶಯ. ಹೀಗೆ ಸಾಲು ವಿಷಯಗಳೊಂದಿಗೆ ತಯಾರಾಗಿ ಬಂದಿತ್ತು ಪ್ರತಿಪಕ್ಷ ಬಿಜೆಪಿ. ಇವತ್ತು ಸದನದಲ್ಲಿ ಬಿಜೆಪಿಯವರು ಪ್ರಸ್ತಾಪ ಮಾಡಿರುವಂಥದ್ದು ಏನು, ಸದನದ ಬಾವಿಗೆ ಇಳಿದು ಹೋರಾಟವನ್ನು ನಡೆಸಬೇಕಂತ ಅನಿವಾರ್ಯತೆ ಬಿಜೆಪಿಯ ಶಾಸಕರಿಗೆ ಯಾಕೆ ಬಂತು, ಸದನದಲ್ಲಿ ಹೇಗೆಲ್ಲ ಕಲಾಪ ನಡೀತು ಮತ್ತು ಕಲಾಪದ ಹೊರಗಡೆ, ಸದನದ ಹೊರಗಡೆ ಈ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುವುದು ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅಧಿವೇಶನ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ, ಎರಡೂ ಜೊತೆಯಾಗಿ ಸಾಗುತ್ತೆ. ಸದನದ ಸುವರ್ಣಸೌಧದ ಒಳಗಡೆ ಅಧಿವೇಶನ ನಡೀತಿರುತ್ತೆ, ಕಲಾಪ ನಡೀತಾ ಇರುತ್ತೆ. ಸುವರ್ಣಸೌಧದ ಹೊರಭಾಗದಲ್ಲಿ, ಅದರ ಮುಂಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸುವಂಥದ್ದು ಪ್ರತಿ ವರ್ಷದ ಆಚರಣೆಯ ರೀತಿ ನಡ್ಕೊಂಡು ಬಂದಿದೆ. ಈ ಬಾರಿಯೂ ಕೂಡ ಅಂಥದ್ದೇ ದೊಡ್ಡ ಹೋರಾಟವೊಂದಕ್ಕೆ ರೂಪುರೇಷೆಯನ್ನು ಮಾಡಿಕೊಳ್ಳಲಾಗಿದೆ. ಅದರ ವಿವರವನ್ನು ಕೂಡ ನಿಮಗೆ ನೀಡ್ತೀನಿ. ಚಳಿಗಾಲದ ಚಳಿಯನ್ನು ಹೇಗೆ ಬಿಡಿಸುತ್ತೆ ಚಳಿಗಾಲದ ಚಾಟಿ ಅನ್ನುವಂಥದ್ದನ್ನು ನಿಮಗೆ ಹೇಳ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮಧ್ಯಂತರ ಸರ್ಜರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತಹ ದರ್ಶನ್ಗೆ ಬಳ್ಳಾರಿಯ ಜೈಲಿನಿಂದ ಹೊರಬರುವುದಕ್ಕೆ ನೆರವಾಗಿದ್ದು ಬಿಡದೆ ಕಾಡಿದ ಬೆನ್ನು ನೋವು. ಕುಂತಲ್ಲಿ ನಿಂತಲ್ಲಿ ಬೆನ್ನು ನೋವು ಬಿಡದಂತೆ ಕಾಡಿದ ಮೇಲೆ ಹೈಕೋರ್ಟ್ ಮೂಲಕ ಮಧ್ಯಂತರ ಜಾಮೀನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದು ಮೆಡಿಕಲ್ ಗ್ರೌಂಡ್ ಮೇಲೆ. ಆದರೆ ಮಧ್ಯಂತರ ಜಾಮೀನಿನಲ್ಲಿ 6 ವಾರಗಳ ಗಡುವು ಮುಗಿತಾ ಬರ್ತಾ ಇದ್ದಂತೆಯೇ ಇತ್ತ ದರ್ಶನ್ ಅವರ ಟೆನ್ಷನ್ ಕೂಡ ಏರ್ತಾ ಸಾಗಿತ್ತು. ಇಷ್ಟು ದಿನ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಂಥ ದರ್ಶನ್ ಈಗ ನೋಡಿದರೆ ಕರೆಕ್ಟಾಗಿ ಮಧ್ಯಂತರ ಜಾಮೀನು ಅವಧಿ ಮುಗಿಯುವ ವೇಳೆಗೇ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಸರ್ಜರಿ ಮಾಡಿಸ್ಕೊಂಡ ತಕ್ಷಣ ಜೈಲಿಗಂತೂ ಹೋಗೋದಕ್ಕೆ ಆಗುವುದಿಲ್ಲ. ಅದೇ ಕಾರಣಕ್ಕಾಗಿ ಹೈಕೋರ್ಟ್ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಿಸಿದೆ. ಆದರೆ ಇವತ್ತು ಕೋರ್ಟ್ನಲ್ಲಿ ದರ್ಶನ್ ಕೇಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಅನ್ನೋದರ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರಿಸ್ತೀನಿ. ಮಧ್ಯಂತರ ಜಾಮೀನಿನ ಮೂಲಕವಾಗಿ ಬಂದಿರತಕ್ಕಂತಹ ದರ್ಶನ್ಗೆ ಸರ್ಜರಿಯನ್ನು ಮಾಡೋದಕ್ಕೆ ಮಧ್ಯಂತರವಾದಂಥ ಒಂದು ದಿನಾಂಕ ನಿಗದಿ ಆಗಿದೆ. ಯಾವಾಗ ಸರ್ಜರಿ ಆಗುತ್ತೆ, ಏನೇನಿದೆ, ಏನೆಲ್ಲ ವಾದ ಪ್ರತಿವಾದ ನಡೆದಿದೆ ಎಲ್ಲವನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಚಳಿಗಾಲದ ಚಾಟಿ ಸರ್ಕಾರದ ಕಡೆಗೆ ಬೀಸಿದೆ ಬಿಜೆಪಿ. ಸರ್ಕಾರ ಇದನ್ನು ಹೇಗೆ ಬಳಸ್ಕೊಳ್ತಾ ಇದೆ, ಹೇಗೆ ಪ್ರತಿಪಕ್ಷಗಳ ಮಾತಿನ ಏಟುಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ ಮತ್ತು ಇವತ್ತು ಮುಖ್ಯಮಂತ್ರಿಯವರು ಸದನದಲ್ಲಿ ಕೊಟ್ಟಂತಹ ಭರವಸೆ ಏನಿತ್ತು ಅನ್ನೋದನ್ನು ಕೂಡ ಈ ವರದಿ ಮೂಲಕ ನಿಮಗೆ ತೋರಿಸ್ತೀವಿ. ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೇ ಕಾವೇರಿದ ಚರ್ಚೆ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ, ವಕ್ಫ್, ರೇಷನ್ ಕಾರ್ಡ್, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು, ಸರ್ಕಾರದ ಹಗರಣಗಳನ್ನು ಮುಂದಿಟ್ಟುಕೊಂಡು ಚರ್ಚೆಗೆ ಪ್ರತಿಪಕ್ಷ ಬಿಜೆಪಿ ಮುಂದಾಗಿದೆ. ಸರ್ಕಾರ ಕೂಡ ಪ್ರತಿಪಕ್ಷಗಳು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ತಯಾರಿ ನಡೆಸಿದೆ. ಮೊದಲ ದಿನದಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ ನಂತರ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದ ನೂತನ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ, ಈ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ, ಅಟಾರ್ನಿ ಅಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ.
ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಸುವರ್ಣಸೌಧದಲ್ಲಿ ಇವತ್ತು ಉದ್ಘಾಟನೆಯಾದ ಬಸವಣ್ಣನವರ ಅನುಭವ ಮಂಟಪದ ತೈಲವರ್ಣ ಚಿತ್ರದ ಬಗ್ಗೆ ಮಾತಾಡಲು ಸ್ಪೀಕರ್ ಅವಕಾಶ ಕೊಟ್ಟರು. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೊದಲು ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಚರ್ಚೆ ಆಗಬೇಕು, ಇಲ್ಲ ಅಂದ್ರೆ ಅನುಭವ ಮಂಟಪಕ್ಕೂ ವಕ್ಫ್ ಆಸ್ತಿ ಅಂದುಬಿಡ್ತಾರೆ ಅಂದ್ರು. ಆಗ ಶುರುವಾಯ್ತು ನೋಡಿ ಗಲಾಟೆ. ಇಲ್ಲಿ ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ಕೊಟ್ಟಿದ್ದು, ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲೀಗ. ಇವರು ಬಸವಣ್ಣನ ವಿರೋಧಿಗಳು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅವರು. ದಯವಿಟ್ಟು ಕ್ವಶನ್ ಅವರ್ನ ಮುಂದೆ ಹಾಕಿ. ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ, ಕ್ವಶನ್ ಅವರ್ ಮುಂದೆ ಹಾಕಿ. ಯಾಕಂದ್ರೆ ವಿಧಾನಸಭೆ ಕಲಾಪದಲ್ಲಿ ಸುಮಾರು 1.5 ಗಂಟೆ ಬರೀ ವಕ್ಫ್ ವಿಷಯ ಚರ್ಚೆಗೆ ಎತ್ಕೊಳ್ಬೇಕೋ ಬೇಡವೋ ಎಂಬ ಬಗ್ಗೆಯೇ ಗಲಾಟೆ ನಡೆಯಿತು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಸಮರವನ್ನ ನಿಲ್ಲಿಸೋದ್ರಲ್ಲಿ ಸ್ಪೀಕರ್ ಸುಸ್ತಾದ್ರು. ಕೊನೆಗೆ ವಕ್ಫ್ ವಿಷಯದಲ್ಲಿ ಚರ್ಚೆಗೆ ಟೈಮ್ ಫಿಕ್ಸ್ ಮಾಡೋದಾಗಿ ಹೇಳಿದ ಮೇಲೆ ಎಲ್ಲರೂ ಸುಮ್ಮನಾದ್ರು. ಇದರ ಮಧ್ಯೆನೇ ವೀರಶೈವ ಲಿಂಗಾಯತ ಮೀಸಲಾತಿ ವಿಷಯ ಸದನದಲ್ಲಿ ಮಾರ್ದನಿಸಿತು. ನಾಳೆ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಲು ಪಂಚಮಸಾಲಿ ಸಮುದಾಯದವರು ಟ್ರ್ಯಾಕ್ಟರ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಟ್ರ್ಯಾಕ್ಟರ್ಗಳು ಬಂದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ಟ್ರ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಟ್ಟಿಲ್ಲ. ಇದೇ ಕಾರಣ ಮುಂದಿಟ್ಟು ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಯತ್ನಾಳ್ ಬೆಲ್ಲದ್ ಸದನದಲ್ಲಿ ಧ್ವನಿ ಎತ್ತಿದ್ರು. ಇದಕ್ಕೆ ಸ್ಪೀಕರ್ ಅವಕಾಶ ಕೊಡಲಿಲ್ಲ. ಆಗ ಯತ್ನಾಳ್ ಬೆಲ್ಲದ್ ಸದನದ ಬಾವಿಗಿಳಿದ್ರು. ಇಲ್ಲ ಇಲ್ಲ, ಈ ವಿಚಾರ ಬೇರೆ. ಇಲ್ಲಿ ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಪಂಚಮಸಾಲಿ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಅರ್ಧಕ್ಕರ್ಧ ಶಾಸಕರು ಸದನದ ಬಾವಿಗಿಳಿದ್ರು. ಇದೇ ಕಾರಣದಿಂದ ಸ್ಪೀಕರ್ ಸದನವನ್ನ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದ್ರು. ಪರಿಸ್ಥಿತಿ ನಿರ್ಮಾಣ ಈಗ ಸದನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ. ಮತ್ತೆ ಮಧ್ಯಾಹ್ನ ವಿಧಾನಸಭೆ ಕಲಾಪ ಶುರುವಾಗ್ತಿದ್ದಂತೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಅನುಮತಿ ಕೊಡಬೇಕಂತ ಯತ್ನಾಳ್ ಅಂಡ್ ಟೀಮ್ ಪಟ್ಟು ಹಿಡಿದ್ರು. ಆಗ ಗೃಹ ಸಚಿವ ಪರಮೇಶ್ವರ್ ಬೆಳಗಾವಿಗೆ 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡ್ಬಂದು ಹೋರಾಟ ಮಾಡ್ತಾರಂತೆ. ಅದಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಇದೇ ಕಾರಣದಿಂದ ಟ್ರ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಡಲ್ಲ ಅಂದ್ರು. ಹಾಗಿದ್ದರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಯಾವುದೇ ರೀತಿಯ ಹೋರಾಟ ನಡೆಸಿದ್ರು ಅದಕ್ಕೆ ಅವಕಾಶ ಕೊಡೋದಾಗಿ ಸದನದಲ್ಲಿ ಭರವಸೆ ನೀಡಿದ್ರು. ನಮಗೆ ಈ ಟ್ರ್ಯಾಕ್ಸ್ ಜೀಪು ಅದರಲ್ಲಿ ಜನ ಬರ್ಬೋದು ಅಂತ ಹೇಳಿ ಅದನ್ನ ನಾವು ಅಲೋ ಮಾಡ್ತೀವಿ. ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದ್ರೆ ತುಂಬಾ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ. ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನ ನಾವು ಅಲೋ ಮಾಡ್ತೀವಿ. ಆಮೇಲೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಅದನ್ನು ಮಾಡಬೇಡಿ ಅಂತ ಹೇಳಿದ್ರೆ ತಾವೇ ಕೇಳ್ತೀರಾ, ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗಲಿಲ್ಲ, ಲಾ ಅಂಡ್ ಆರ್ಡರ್ ಈ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ, ಹಾಗೆ ಅಂತ ತಾವೇ ಆಪಾದನೆ ಮಾಡ್ತೀರಿ. ಅದರಿಂದ ರೆಸ್ಟ್ರಿಕ್ಟಿವ್ ಆಗಿ ಮಾಡೋದಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ಅಧ್ಯಕ್ಷ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಪಂಚಮಸಾಲಿ ಸಮುದಾಯ ಮೀಸಲಾತಿ ವಿಷಯದಲ್ಲಿ ನಡೆಸುತ್ತಿರುವ ಹೋರಾಟಕ್ಕೆ ಅಡ್ಡ ಬರಲ್ಲ ಅಂತ ಸದನದಲ್ಲೇ ಹೇಳಿದ್ರು. ಆಗ ಯತ್ನಾಳ್ ಹಾಗಿದ್ರೆ ಮೊದಲು ನೀವು ಮೀಸಲಾತಿ ಘೋಷಣೆ ಮಾಡಿ ಅಂತ ಆಗ್ರಹಿಸಿದ್ರು. ಅದಕ್ಕೆ ಸರ್ಕಾರದಿಂದ ನಾಳೆ ಉತ್ತರ ಕೊಡ್ತೀವಿ ಅಂತ ಸದನದಲ್ಲೇ ಸಿಎಂ ಭರವಸೆ ಕೊಟ್ರು. ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ, ರದ್ದು ಮಾಡಲ್ಲ.
ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಮಾನ್ಯ ಮುಖ್ಯಮಂತ್ರಿಗೆ ನಾವು ವಿನಂತಿ ಮಾಡ್ಕೋದೇನಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ಗೆ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್, ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಚರ್ಚೆ ಮಾಡೋದು ಉತ್ತರ ಕೊಡ್ತಾರೆ. ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಇಷ್ಟೆಲ್ಲ ಆದ್ಮೇಲೆ ವಿಧಾನಸಭೆ ಕಲಾಪದಲ್ಲಿ ಒಂದಷ್ಟು ಜನಪರ ಚರ್ಚೆಗಳು ಶುರುವಾಯಿತು. ಆದ್ರೆ ಸದನದ ಹೊರಗೆ ನಾಳೆಯ ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿಷಯ ಚರ್ಚೆ ಆಗ್ತಿತ್ತು. ಒಂದು ಕಡೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಾಳೆಯ ಲಿಂಗಾಯತ ಮೀಸಲಾತಿ ಹೋರಾಟ ನಡೆಯುತ್ತಿರುವುದು ಕೇವಲ ಯತ್ನಾಳ್ ಬಚಾವೋ ಹೋರಾಟ, ಹೀಗಾಗಿ ನಾವದಕ್ಕೆ ಬೆಂಬಲ ನೀಡಲ್ಲ ಅಂತ ಹೇಳಿದ್ರೆ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಾವು ಸ್ವಾಮೀಜಿ ಜೊತೆಗಿದ್ದೇವೆ ಎಂದು ಸಚಿವೆ ಹೆಬ್ಬಾಳ್ಕರ್ ಸ್ಪಷ್ಟಪಡಿಸಿದ್ರು. ಇದು ಯತ್ನಾಳ್ ಬಚಾವೋ ಹೋರಾಟ, ಇದು ಪಂಚಮಸಾಲಿ ಹೋರಾಟ ಅಲ್ಲ. ಇದು ಯತ್ನಾಳ್ ಬಚಾವೋ ಹೋರಾಟ ನಡೆದಿದೆ. ಪದೇ ಪದೇ ಮಾತೆತ್ತಿರ ಪಂಚಮಸಾಲಿ ನನ್ನಿಂದಿದೆ, ಪಂಚಮಸಾಲಿ ನನ್ನಿಂದಿದೆ. ಯಾರಿಂದ ಯಾರಿದಾರ್ರಿ? ಇದು ಅವ್ರು ವರ್ತಿಸ್ತಾ ಇರುವಂಥದ್ದು. ಇದು ನಮ್ಮ ಯಾರಿಗೂ ಕೂಡ ನಮ್ಮ ಮನಸ್ಸಿಗೆ ಬೇಜಾರು ತಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪಕ್ಷದ ಸೀಮಿತವಾದ ಹೋರಾಟಕ್ಕೆ ನಾವು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ನಾವು ಭಾಗವಹಿಸ್ತಾ ಇಲ್ಲ. ಅವ್ರಿಗೆಲ್ಲ ಒಳಿತಾಗಲಿ ಅಂತ ಬಯಸಿದ್ವಿ. ಆ ಋಣ ಹಿಡ್ಕೊಂಡು ಹೋರಾಟಕ್ಕೆ ಸಹಕಾರ ಕೊಡಬೇಕಾದಂಥವ್ರು ಈ ರೀತಿಯಾಗಿ ವ್ಯತಿರಿಕ್ತವಾದ ಹೇಳಿಕೆ ಕೊಡೋದು ಸರಿಯಲ್ಲ. ಈಗಲೂ ಕಾಲು ಮಿಂಚಿಲ್ಲ. ನಿಮ್ಮ ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಹುಟ್ಟಿದ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲರೂ ಬನ್ನಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನಾವು ಹೋರಾಟವನ್ನು ಮಾಡಿದ್ದೀವಿ. ಸಮಾಜದ ಬಾಂಧವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ. ಇದರಿಂದ ಹಿಂಸರಿಯುವಂಥ ಪ್ರಶ್ನೆ ಇಲ್ಲ. ಮತ್ತು ಇವತ್ತು ಸಾಯಂಕಾಲ ನಾನು ಗುರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಬಿಜೆಪಿ ವಿರುದ್ಧ ತಿರುಗಿ ಬಿದ್ದ ಬಂಡಾಯ ಶಾಸಕರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಸ್ವಾಗತ ಸೋಮಶೇಖರ್. ಇನ್ನು ಬಿಜೆಪಿ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಜೊತೆಗೆ ಹೆಚ್ಚು ಒಡನಾಟ ಹೊಂದಿದ್ದು, ಇವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಶಿಫಾರಸು ಮಾಡಲಾಗಿದೆ. ಆದರೆ ಬಿಜೆಪಿಯ ಈ ನಿರ್ಧಾರಕ್ಕೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಯಶವಂತಪುರ ಶಾಸಕ ST ಸೋಮಶೇಖರ್ ತಿರುಗೇಟು ನೀಡಿದ್ರು. ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂತ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವೂ ಕೂಡ ಆಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಕ್ಕೆ ಹೊರಟಿದ್ದಾರೆ. ಇಡೀ ರಾಜ್ಯ ನೋಡ್ತಾ ಇದೆ. ಪಕ್ಷಕ್ಕೆ ಏನು ಡ್ಯಾಮೇಜ್ ಮಾಡ್ತಿದ್ದಾರೆ, ಪಕ್ಷದ ಪದಾಧಿಕಾರಿಗಳು ಏನು ಡ್ಯಾಮೇಜ್ ಮಾಡ್ತಿದ್ದಾರೆ. ಅವ್ರು ಸ್ವಾಗತ ಸಸ್ಪೆಂಡರ ಮಾಡಲಿ, ಮತ್ತೊಂದು ಮಾಡಲಿ, ಏನು ಮಾಡಿದ್ರು ಸ್ವಾಗತ ಮಾಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪನಿಷ್ಮೆಂಟ್ ಮಾಡುವಾಗ ವಿದೌಟ್ ನೋಟಿಸ್ ಹೌ ಇಟ್ ಇಸ್ ಪನಿಷ್ಮೆಂಟ್, ಒಂದು ಉತ್ತರ ತೆಗೆದುಕೊಳ್ಬೇಕಲ್ವಾ. ಪರಿಷತ್ನಲ್ಲಿ ಬಾಣಂತಿಯರ ಸಾವು, BPL ಚರ್ಚೆ. ಆಸ್ಪತ್ರೆ ಬಿಲ್ ದುಬಾರಿ ಬಗ್ಗೆಯೂ ಶರವಣ ಪ್ರಶ್ನೆ. ಒಂದೆಡೆ ವಿಧಾನಸಭೆಯಲ್ಲಿ ವಕ್ಫ್ ವಿಚಾರ ಹಾಗೂ ಮೀಸಲಾತಿ ವಿಚಾರಗಳು ಚರ್ಚೆಯಲ್ಲಿದ್ರೆ, ಮತ್ತೊಂದೆಡೆ ವಿಧಾನ ಪರಿಷತ್ನಲ್ಲಿ BPL ರೇಷನ್ ಕಾರ್ಡ್ ವಿಷಯದಲ್ಲಿ CT ರವಿ ಮತ್ತು ಸಚಿವ KH ಮುನಿಯಪ್ಪನವರ ಮಧ್ಯೆ ವಾಕ್ಸಮರ ನಡೆಯಿತು. ಅರ್ಹರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ. ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ ಕರ್ತವ್ಯ ಇದೆ. ಯಾರಿಗೆ ಹೆದರ್ತಾ ಇದ್ದೀರಿ ನೀವು? ಕ್ರಮ ತಗೊಳ್ಳಿ. ಅಂದ್ರೆ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು? ರವಿವಾರ ಹೇಳೋದು ಬಹಳ ಸ್ವಾಗತಾರ್ಹವಿದೆ. ಮಾಧ್ಯಮಕ್ಕೆ ಹೋಗ್ದಿರ ಹೋಗ್ಬಿಡಿ, ಮಾಧ್ಯಮ ನೀವು ಕೂಲಿ ಮಾಡೋರ್ನ ಕೂಲಿ ಮಾಧ್ಯಮಕ್ಕೆ ಹೋಗ್ತೀವಿ. ನೀವು ಯಾವ ಕಡೆ ತಗೋಬಾರ್ದೆ, ನೀವು ಕೂಲಿ ಯಾವ ಕಡೆ ತಗೋಬಾರ್ದು, ನಾವು ಮಾಧ್ಯಮಕ್ಕೆ ಹೋಗ್ತೀವಿ. ಬಾಂಗ್ಲಾದೇಶದವರಿಗೆಲ್ಲ BPL ಕಾರ್ಡ್ ನೋಡ್ರಿ ಸಚಿವರೇ, ಪರಿಸ್ಥಿತಿ ಬರುತ್ತೆ. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ವಿಷಯದಲ್ಲಿ ಸರ್ಕಾರಕ್ಕೆ ಬಿಜೆಪಿ MLC ರವಿಕುಮಾರ್ ಚಳಿ ಬಿಡಿಸಿದ್ರು. ಮಹಿಳೆಯರಿಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುತ್ತಿದ್ದೇವೆ ಎನ್ನುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ. ಆದರೆ ಆಸ್ಪತ್ರೆಗಳಲ್ಲಿ ಇದೇ ಸರ್ಕಾರದ ಅವಧಿಯಲ್ಲಿ ಗೃಹಲಕ್ಷ್ಮಿಯರ ಮಾರಣ ಹೋಮ ಆಗುತ್ತಿದೆ.
ಮಗುವಿಗೆ ಜನ್ಮ ನೀಡಲು ಸರ್ಕಾರಿ ಆಸ್ಪತ್ರೆಗೆ ವಿಶ್ವಾಸದಿಂದ ತೆರಳುವ ಗೃಹಲಕ್ಷ್ಮಿಯರು ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿಯೇ ಇಲ್ಲ. ಇದೇನಾ ಮಹಿಳೆಯರ ಸಬಲೀಕರಣ? ರಾಜ್ಯದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. 20ರ ಬದಲು 19ಕ್ಕೆ ಅಧಿವೇಶನ ಮುಕ್ತಾಯ. ಒಂದು ದಿನ ಮೊದಲೇ ಕಲಾಪ ಮುಗಿಸಲು ನಿರ್ಧಾರ. ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ನಡೆದ ವಿಧಾನಸಭೆ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವಾಯಿತು. ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಆರ್ ಅಶೋಕ್, ವಿಜಯೇಂದ್ರ, ಸುನಿಲ್ ಕುಮಾರ್ ಎಲ್ಲರೂ ಒಂದು ದಿನ ಮೊದಲೇ ಕಲಾಪ ಮುಗಿಸಲು ಒಪ್ಪಿಕೊಂಡರು. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಹಾಗೂ ಮಹಾತ್ಮ ಗಾಂಧೀಜಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿದ್ದರ ಶತಮಾನೋತ್ಸವ ಆಚರಣೆಯ ಕಾರಣದಿಂದ ಅಧಿವೇಶನದ ಅವಧಿಯನ್ನ ಒಂದು ದಿನ ಮೊಟಕುಗೊಳಿಸಲಾಗಿದೆ. ಮೊದಲ ದಿನವೇ ಸದನದಲ್ಲಿ ಕಾವೇರಿದ ಚರ್ಚೆ ಆರಂಭವಾಗಿದ್ದು, ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರ ಸದನದ ಮೂಲಕ ಸಿಗುತ್ತದೆ ಎಂದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18, ಬೆಳಗಾವಿ. ಹೀಗೆ ಬೆಳಗಾವಿ ಅಧಿವೇಶನದ ಮೊದಲ ದಿವಸ ಯಾವುದೇ ರೀತಿಯಾದ ಸಮಯವನ್ನು ವ್ಯರ್ಥ ಮಾಡದೇನೆ ಮೊದಲ ದಿವಸನೇ ಚರ್ಚೆಗೆ ಮುಂದಾಗಿದೆ. ಕಲಾಪ ನಡೆದಿದೆ, ಭಾಳಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗಿದೆ. ಮುಂದಿನ ದಿವಸಗಳಲ್ಲಿ ಹೀಗೆಲ್ಲ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಪ್ರತಿಪಕ್ಷ ಮಾಡುತ್ತೆ. ಹಾಗೆಯೇ ಪ್ರತಿಪಕ್ಷಕ್ಕೂ ಮತ್ತು ರಾಜ್ಯದ ಜನರಿಗೂ ಯಾವ ಸ್ವರೂಪದ ಸಂದೇಶವನ್ನು ಸರ್ಕಾರ ಕಳಿಸುತ್ತೆ ಅನ್ನೋದನ್ನು ನೋಡಬೇಕು. ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ, ಮಧ್ಯಂತರ ಸರ್ಜರಿ ರಿಲೀಫ್ ಇದು. ಯಾಕೆಂದರೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಹೊರಬಂದಿರುವಂತಹ ದರ್ಶನ್ಗೆ, ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಇವತ್ತು ಕೋರ್ಟ್ ಮೂಲಕ ಮತ್ತೆ ಈಗ ಜಾಮೀನು ಮುಂದುವರಿಕೆ ಆಗಿದೆ, ಮಧ್ಯಂತರದ ಮುಂದುವರಿಕೆ ಆಗಿದೆ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಕಾರಣಕ್ಕಾಗಿ ಜಾಮೀನನ್ನು ಪಡ್ಕೊಂಡ್ರು. ದರ್ಶನ್ ಮಧ್ಯಂತರ ಜಾಮೀನು ಅವಧಿಗೆ ಕೆಲವೇ ದಿನ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇದರ ನಡುವೆನೇ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಗೆ SPP ಇವತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕಾಗಿ ಕೂಡ ಅವರು ಕೊಡಬಾರ್ದು ಅಂತೇಳಿ. ಆದರೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಮೂರ್ತಿಯವರು. ಆದರೆ ಮಧ್ಯಂತರ ಆದೇಶ ನೀಡುವ ತನಕ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿದ್ದಾರೆ. ಅಂದರೆ ಅವರು ಸದ್ಯಕ್ಕೆ ಜೈಲಿನಿಂದ ಹೊರಗಡೆ ಇರ್ಬೋದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸ್ಬೋದು, ಸೇಮ್ ಬೇಲ್ನ ಕಂಡೀಷನ್ಗಳು ಮುಂದುವರಿಯುತ್ತೆ. ಇನ್ನು ಇವತ್ತು ಬಹಳ ವಿಚಾರಗಳ ಬಗ್ಗೆ ವಾದ ಪ್ರತಿವಾದವು ಕೂಡ ನಡೆದಿದೆ. ಪ್ರಸನ್ನ ಕುಮಾರ್ ಅವರು ವಿಶೇಷವಾಗಿ ದರ್ಶನ್ಗೆ ಯಾವ ಕಾರಣಕ್ಕಾಗಿ ಬೇಲ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ, ಅಂದರೆ ಪೂರ್ಣ ಪ್ರಮಾಣದ ಬೇಲ್ ಯಾಕೆ ಕೊಡಬಾರ್ದು ಅನ್ನೋದನ್ನು ಬಹಳ ವಿಸ್ತೃತವಾದಂಥ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಎದೆ ಮೇಲೆ ತುಳಿದಿದ್ದಾರೆ, ದರ್ಶನ್ ರೇಣುಕಾಸ್ವಾಮಿಯ ಎದೆ ಮೇಲೆ ತುಳಿದಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಇದನ್ನು ಕಣ್ಣಾರೆ ಕಂಡಂಥ ಆರೋಪಿ ಪುನೀತ್ ಅವರ ಸಾಕ್ಷ್ಯ ಇದೆ. ಅವರ ಕಣ್ಣಾರೆ ಕಂಡಿರ್ತಕ್ಕಂತಹ ಸಾಕ್ಷಿಯನ್ನು ಹೇಳಿದ್ದಾರೆ ಪುನೀತ್ ಅವರು. ಅವರ ಸಾಕ್ಷಿ ಇದೆ. ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ತುಳಿದಿದ್ದಾರೆ, ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ತುಳಿದಿದ್ದಾರೆ ದರ್ಶನ್ ಅನ್ನುವಂಥದ್ದು. 39ಕ್ಕೂ ಹೆಚ್ಚು ಬಾರಿ ಹಲ್ಲೆ ನಡೆಸಲಾಗಿದೆ. ಅದರಲ್ಲಿ 17 ಕಡೆ ಪಕ್ಕೆಲುಬುಗಳು ಮುರಿತಾಗಿದ್ದಾವೆ. ಅಂದರೆ ಯಾವ ಪ್ರಮಾಣದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗಿತ್ತು ಈ ದರ್ಶನ್ ಆ್ಯಂಡ್ ಗ್ಯಾಂಗ್ದು ಅನ್ನುವಂಥದ್ದು ಅರ್ಥ ಆಗುತ್ತೆ. ಆ ಪ್ರಮಾಣದ ಅಟ್ಯಾಕ್ ಆಗಿದೆ ಅಂತೇಳಿ. ಒಳಸಂಚು ಮಾಡಿ ಹತ್ಯೆ ಮಾಡಿದ್ದಾರೆ. ಯಾಕಂದರೆ ಆತನನ್ನು ಕರೆಸುವಂಥದ್ದು, ಆತನನ್ನು ತನ್ನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮೂಲಕವಾಗಿ ಕರ್ಕೊಂಡು ಬಂದಿರುವಂಥದ್ದು, ಇವೆಲ್ಲವೂ ಕೂಡ ಒಳಸಂಚು. ಈ ಒಳಸಂಚು ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಜಾಮೀನು ವಿಸ್ತರಣೆಯನ್ನು ಮಾಡಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನು, ವಾದವನ್ನು ಮಂಡನೆ ಮಾಡಿದರು. ಅದೇ ದರ್ಶನ್ ಪರ ವಕೀಲರು ಮಾಡಿದ್ದಂತಹ ವಾದದ ಪ್ರಕಾರವಾಗಿ ಮಧ್ಯಂತರ ಜಾಮೀನು ನೀಡಲಾಗಿದೆ ಎಂಬ ಕಾರಣಕ್ಕೆ ಒತ್ತಡ ಹೇರೋದಕ್ಕೆ ಆಗೋದಿಲ್ಲ. ಅಂದರೆ ನೀವು ಈಗಲೇ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಈಗಲೇ ನೀವು ಸರ್ಜರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಅವ್ರಿಗೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಅನ್ನೋಂಥ ಏಕೈಕ ಕಾರಣಕ್ಕಾಗಿ ಅವ್ರಿಗೆ ಈಗಲೇ ಚಿಕಿತ್ಸೆ ಪಡ್ಕೊಳ್ಳಿ ಅಂತೇಳಿ ಒತ್ತಡ ಹೇರೋದಕ್ಕೆ ಆಗೋದಿಲ್ಲ. ವೈದ್ಯರ ಮೇಲೆ ಸರ್ಜರಿ ಮಾಡುವಂತೆ ನಾವು ಹೇಳೋದಕ್ಕೂ ಆಗೋದಿಲ್ಲ. ಅಂದರೆ ಇವತ್ತೇ ಸರ್ಜರಿ ಮಾಡಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಯಾರು ಕೂಡ ಆಸ್ಪತ್ರೆಗೆ ಹೋಗಿ ಹೇಳೋದಕ್ಕೆ ಆಗೋದಿಲ್ಲ. ಡಾಕ್ಟರ್ ನಿರ್ಧರಿಸ್ತಾರೆ ಯಾವಾಗ ಸರ್ಜರಿ ಮಾಡಬೇಕು ಅಂತ ಹೇಳಿ. ಡಿಸೆಂಬರ್ 11ರಂದು ಸರ್ಜರಿ ಮಾಡೋದಕ್ಕೆ ಸಮಯವನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಡಿಸೆಂಬರ್ 11ಕ್ಕೆ ಸಮಯವನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಇನ್ನೆರಡು ದಿವಸಗಳ ನಂತರ ಸರ್ಜರಿ ನಡೆಯುತ್ತೆ. ಚಿಕಿತ್ಸೆ ನೀಡುವ ಬಗ್ಗೆ ವೈದ್ಯರ ನಿರ್ಧಾರ ಅಂತಿಮ. ಯಾವ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋಂಥರ ಬಗ್ಗೆ ಅಂತಿಮ ನಿರ್ಧಾರವನ್ನು ವೈದ್ಯರು ಕೈಗೊಳ್ತಾರೆ. ಸದ್ಯ ಫಿಸಿಯೋಥೆರಪಿ, ವ್ಯಾಯಾಮದ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವ್ಯಾಯಾಮವನ್ನು ಮಾಡಿಸಲಾಗ್ತಾ ಇದೆ, ಅವರಿಗೆ ಫಿಸಿಯೋಥೆರಪಿಯನ್ನು ಮಾಡಿಸಲಾಗ್ತಾ ಇದೆ. ಈ ಮೂಲಕ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನು
ಡಿಫೆನ್ಸ್ ಅವರು ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ತಮ್ಮ ಈ ಒಂದು ಜಾಮೀನನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳಲ್ಲಿ ಅವರು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಪೊಲೀಸರ ತನಿಖೆಗೆ ಸಂಬಂಧಪಟ್ಟಂತಹ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಇದಕ್ಕೂ ಕೂಡ SPP ಅವರು ಬಹಳ ಪ್ರಬಲವಾದಂತಹ ಪ್ರಭಾವಿಯಾದಂತಹ ಪ್ರತಿವಾದವನ್ನು ಮಂಡಿಸಿದ್ದಾರೆ. FSL ವರದಿ ಬಗ್ಗೆ ಅನುಮಾನಕ್ಕೆ ಪ್ರಸನ್ನಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು ಬಹಳ ಮುಖ್ಯವಾಗಿ ಅವರು FSL ವರದಿ ಪೊಲೀಸರು ಮಾಡೋದಲ್ಲ, ಅದನ್ನು ಮಾಡುವಂಥದ್ದು ವೈದ್ಯಕೀಯ ಟೀಮ್ ಮಾಡುವಂಥದ್ದು. ಅಂದರೆ ನೀವು ಪೊಲೀಸರು ಕುಕ್ಕಿ ಹೋಗಿದ್ರು ಕೂಡ ಬಟ್ಟೆಯಲ್ಲಿ ಮತ್ತೆ ಅದರಲ್ಲಿ ರಕ್ತದ ಕಲೆ ಹೆಂಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ, ಅಥವಾ ನೀವು ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ಗಳು ಪೊಲೀಸರು ಸ್ಯಾಂಪಲನ್ನು ಕಲೆಕ್ಟ್ ಮಾಡುವಾಗಲೇ ಡಿಲೇ ಮಾಡಿದ್ದಾರೆ, ಈ ರೀತಿಯಾದಂತಹ ವಾದವನ್ನು ಮಾಡಿದರು. ಅದಕ್ಕೆ FSL ವರದಿಗಳಲ್ಲಿ ಪೊಲೀಸರ ಪಾತ್ರ ಏನೂ ಇರೋದಿಲ್ಲ ಅನ್ನುವಂಥದ್ದನ್ನು ನ್ಯಾಯಾಲಯಕ್ಕೆ ತಿಳಿಸುವಂತಹ ಕೆಲಸವನ್ನು SPP ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ FSLಗೆ ಬೇಕಾದ ಸ್ಯಾಂಪಲ್ ಸಂಗ್ರಹಿಸುವಂಥದ್ದು ಕೂಡ ಪೊಲೀಸರಲ್ಲ, ಅದನ್ನು ಸಂಗ್ರಹಿಸುವಂಥದ್ದು ಪೊಲೀಸರಲ್ಲ, ಅದನ್ನು ವೈದ್ಯಕೀಯ ತಂಡ FSLನ ಅಧಿಕಾರಿಗಳು ಆ ತಜ್ಞರು ಅವರು ಸಂಗ್ರಹಿಸ್ತಾರೆ. ಹಾಗಾಗಿ ಅವುಗಳ ಮರಣೋತ್ತರ ಪರೀಕ್ಷೆ ತಡ ಆಗೋದಕ್ಕೆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವಂತಹ ಅಗತ್ಯ ಕೂಡ ಇತ್ತು. ಯಾಕೆ 9ನೇ ತಾರೀಕಿಗೆ 10ನೇ ತಾರೀಕಿನಂದು ಶವ ಸಿಕ್ಕರೆ 11ನೇ ತಾರೀಕಿಗೆ ಯಾಕೆ ನೀವು ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರಿ, ಯಾವ ಕಾರಣಕ್ಕೆ ಡಿಲೇ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ವು. ಅದಕ್ಕೆ ಮರಣೋತ್ತರ ಪರೀಕ್ಷೆ ತಡ ಆಗೋದಕ್ಕೆ ವ್ಯಕ್ತಿಯ ಗುರುತು ಪತ್ತೆ ಹಚ್ಚುವಂತಹ ಅಗತ್ಯ ಕೂಡ ಇರುತ್ತೆ. ಯಾಕಂದರೆ ಆತನ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು, ಗುರುತು ಹಿಡಿಬೇಕು, ಅವರ ಸಮಕ್ಷಮದಲ್ಲಿ ಅಂದರೆ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ನಂತರ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಕೆಲವು ಪ್ರಕರಣಗಳಲ್ಲಿ ಈ ರೀತಿ ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದಕ್ಕೆ ತಡ ಆಗುತ್ತೆ ಅನ್ನುವಂತಹ ಜೆನ್ಯೂನ್ ರೀಸನ್ ಇದೆ. ಉದ್ದೇಶಪೂರ್ವಕವಾಗಿ ತಡ ಮಾಡಿದ್ದಲ್ಲ, ಹೀಗೆ ನಿಖರವಾದಂಥ ನಿರ್ದಿಷ್ಟವಾದಂಥ ಕಾರಣ ಇತ್ತು, ಹಾಗಾಗಿ ತಡ ಆಗಿದೆ. ಬಿಸಿ ನೀರಲ್ಲಿ ಬಟ್ಟೆ ತೊಳೆದರೂ DNA ಪತ್ತೆ ಆಗುತ್ತೆ. ರಕ್ತದ ಕಲೆ ಅಂಟ್ಕೊಂಡಿರುತ್ತಲ್ಲ ಅಥವಾ ಯಾವುದೇ ರೀತಿಯಾದಂತಹ ಕಲೆಗಳು ಅಂಟ್ಕೊಂಡಿರ್ತವಲ್ಲ, ಅದನ್ನು ಬಿಸಿನೀರಲ್ಲಿ ಒಗೆದು ತೆಗೆದರೂ ಕೂಡ ಅದು ಸಿಗುತ್ತೆ. ರಕ್ತದ ಕಲೆಗಳು ಕೂಡ ಪತ್ತೆ ಹಚ್ಚುವಂಥದ್ದಕ್ಕೆ ಸಾಧ್ಯ ಇದೆ. ಆ ಟೆಕ್ನಾಲಜಿ ಇವತ್ತು ನಮ್ಮ ಮುಂದಿದೆ. ವೈಜ್ಞಾನಿಕವಾಗಿ ನಾವು ಅದನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ವೈಜ್ಞಾನಿಕವಾಗಿ FSL ಅಧಿಕಾರಿಗಳು ಇವೆಲ್ಲವನ್ನು ಕೂಡ ದರ್ಶನ್ ಬಟ್ಟೆಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಅದನ್ನು ಕುಕ್ಕಿ ಹೋಗಿದ್ರು, ಅದಕ್ಕೆ ವಾಷಿಂಗ್ ಪೌಡ್ರ್ ಹಾಕಿ ಹೋಗಿದ್ರು, ಈ ರೀತಿಯಾಗೆಲ್ಲ ಹೇಳಿದರೂ ಕೂಡ FSL ಅಧಿಕಾರಿಗಳು ಇದನ್ನು ಪತ್ತೆ ಹಚ್ಚೋದಕ್ಕೆ ವೈಜ್ಞಾನಿಕವಾದಂತಹ ಕಾರಣಗಳಿದ್ದಾವೆ ಅನ್ನುವಂಥ ಅಂಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿಫೆನ್ಸ್ ಲಾಯರ್ ಹೇಳಿದ್ದಾರೆ. ಹೀಗೆ ಇವೆಲ್ಲವನ್ನು ಕೂಡ ಆಲಿಸಿರ್ತಕ್ಕಂತಹ ಮಾನ್ಯ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಮುಂದುವರಿಸಿದೆ. ಆದರೆ ಅವ್ರಿಗೆ ದರ್ಶನ್ಗೆ ಪೂರ್ಣ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ದರ್ಶನ್ಗೆ ರಿಲೀಫ್ ಸಿಗುತ್ತಾ, ಹಾಗೆಯೇ ಪವಿತ್ರ ಗೌಡಳಿಗೆ ರಿಲೀಫ್ ಸಿಗುತ್ತಾ, ಇವೆಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಅದರ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಆ ತೀರ್ಪು ಬಂದ ನಂತರನೇ ಅಲ್ಲಿವರೆಗೂ ದರ್ಶನ್ಗೆ ಮಧ್ಯಂತರ ಜಾಮೀನಂತೂ ಇರುತ್ತೆ. ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂಥ ಅಭ್ಯಂತರ ಇಲ್ಲ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.